ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚ ವಿಷ್ಣು ಪತ್ನಿ ಚಿಲಂಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲನೇದಾಗಿ ವೃಷಭ ರಾಶಿಯ ತಿಂಗಳ ಭವಿಷ್ಯ ಅಲ್ಲ, ವೃಷಭ ರಾಶಿಯಲ್ಲಿ ಆಗಸ್ಟ್ ತಿಂಗಳಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯಲ್ಲಿ ಹೇಗಿದೆ ಅಂತಂದ್ರೆ ವಿಶೇಷವಾಗಿ 2 ದಿನ, ಮೊದಲ 2 ದಿನ ಅಂದರೆ 1ನೇ ತಾರೀಕು ಮತ್ತು 2ನೇ ತಾರೀಕು ತುಂಬ ಕಷ್ಟ ಇದೆ. ಆದರೆ 2 ವಾರ ಆದ ನಂತರ ತುಂಬ ದೊಡ್ಡ ಬದಲಾವಣೆ ಆಗುತ್ತೆ. 2 ವಾರ ಅಂದರೆ 15 ದಿನಗಳ ಕಾಲ ನೀವು ಸ್ವಲ್ಪ ಕಷ್ಟ ಇದೆ. ನೀವು ಏನು ಮಾಡಿದ್ರೂ ಕಷ್ಟ. ಮತ್ತು ನೀರು ಕುಡಿಬೇಕು, ನೀರು ಚೆಲ್ಲೋಗುತ್ತೆ ಗೊತ್ತಲ್ಲ, ಅದು ಮತ್ತೆ ಹೋಗಿ ಇಟ್ಕೊಂಡು ಬಂದು ಕುಡಿಬೇಕು. ಹಾಗೆ 2 ವಾರ, ಅದು 2 ವಾರ ಆದಮೇಲೆ ಸೂಪರ್ ಆಗುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ನಿಮ್ಮ ಲಕ್ಕಿ ಚೇಂಜ್ ಆಗುತ್ತೆ. ಜೊತೆಗೆ ನೀವು 17ನೇ ತಾರೀಕು ತುಂಬ ಹುಷಾರಾಗಿರಬೇಕು. ಕೆಟ್ಟ ಡೇಟು ನಿಮಗೆ. ಆ 17ನೇ ತಾರೀಕು ಹುಷಾರಾಗಿತ್ತು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು, ತೊಂದರೆಗಳು ಆಗೋದಿಲ್ಲ. 17ನೇ ತಾರೀಕು ಯಾವ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಬರೆದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಕ್ಯಾಲೆಂಡರಲ್ಲಿ ರೌಂಡ್ ಮಾರ್ಕ್ ಹಾಕಿ ದಿನ ಏನು ಕೆಲಸ ಮಾಡೋದು ಇಂಪಾರ್ಟೆಂಟ್. ಕೆಲಸ ಮಾಡಿ, ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಮಾಡ್ತು ಅಂತಂದರೆ ನಿಮಗೆ ಲತ್ತೆ. ಹುಷಾರಾಗಿರಿ. ಅದು ಬಿಟ್ಟು ಇದೆಲ್ಲ ಚೆನ್ನಾಗಿದೆ. ಜೊತೆಗೆ ಇನ್ನೊಂದೇನಂತಂದರೆ ಬಹಳ ದಿನದಿಂದ ಒಂದು ಬರಬೇಕಾದಂಥ ಒಂದು ಹಣ ನಿಮಗೆ ಬಂದ್ಬಿಡುತ್ತೆ ಅಲ್ಲ. ತುಂಬ ದಿನ ನೀವು ಬರೋದೇ ಇಲ್ಲ ಅಂದ್ಕೊಂಡಿರ್ತೀರ, ಆ ಒಂದು ಹಣ ನಿಮಗೆ ಬರುತ್ತೆ. ನಿಮಗೆ ಆಶ್ಚರ್ಯಚಕಿತವಾಗುತ್ತೆ ಅಲ್ಲ. ನೋಡಿ, ಒಬ್ಬರು ತುಂಬ ಕಷ್ಟದಲ್ಲಿದ್ದರು. ಕಡಿಮೆ ಅಂತಂದರೆ ಒಂದು 20 ಲಕ್ಷ 25 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ರು. ಈ 25 ಲಕ್ಷ ರೂಪಾಯಿ ಸಾಲ ಆಗಿತ್ತು. ನಮ್ಮ ಅಷ್ಟಲಕ್ಷ್ಮಿ ಅಂತ ತಗೊಂಡ್ರು. ಈ ಅಷ್ಟಲಕ್ಷ್ಮಿ ಅಂತ ತಗೊಂಡು ಕೇವಲ 4-5 ದಿನದಲ್ಲೇ ಬಂದು ಗುರುಗಳೇ ಒಳ್ಳೆ ಬ್ಯೂಟಿಫುಲ್ ರಿಸಲ್ಟ್ ಕೊಟ್ಟು ತುಂಬ ಚೆನ್ನಾಗಾಯಿತು. ಏನಾಯಿತು ಅಂದ್ರೆ ನನಗೆ ಕಡಿಮೆ ಅಂತಂದರು 12 ಲಕ್ಷ ರೂಪಾಯಿ ಬಂತು. ನಂಗೆ ಆಶ್ಚರ್ಯ ಆಯಿತು, ಹೆಂಗೆ ಬಂತು? ದುಡಿತಲ್ಲ, ಏಜ್ ಆಗ್ಬಿಟ್ಟಿದೆ. ಎಷ್ಟು ಏಜು ಅಂತಂತೀರಾ? 72 ಇಯರ್ಸ್. 20 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಲೆಕ್ಕ ಕೊಡಿ. ಏಜ್ ಆಗಿರೋವಂಥವ್ರು ನಂಗೆ 12 ಲಕ್ಷ ಬಂತು ಗುರುಗಳೇ, ನಂಗೆ ತುಂಬ ಖುಷಿ ಆಯಿತು. ಮಾತನಾಯ್ತು, ಅದಕ್ಕೆ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಹೇಗೆ ಬಂತು? ಒಂದು ದುಡಿದ್ರ? ಇಲ್ಲ. 12 ಲಕ್ಷ ಒಂದು ತಿಂಗಳ ದುಡಿಯೋಕ್ಕಾಗತ್ತಾ? ಇಲ್ಲ ಗುರುಗಳೇ, ನಾನು 15 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟಲ್ಲಿ ಸಿಕ್ಕಾಕೊಂಡಿದ್ದೆ. ಒಂದು ಯಾವುದೊಂದು TT ಆಕ್ಸಿಡೆಂಟ್ ಆಯಿತು. ಆ TT ಆಕ್ಸಿಡೆಂಟಲ್ಲಿ 2-3 ಜನ ಸತ್ತೋಗಿದ್ರು. ನನಗೆ ಫ್ರ್ಯಾಕ್ಚರ್ ಎಲ್ಲ ಆಗಿತ್ತು. ಮತ್ತು ಇನ್ನೂ ಏನೋ ಒಂದು ಸಮಸ್ಯೆಗಳಾಗಿತ್ತು. ಕೇಸ್ ಹಾಕಿದ್ರು. 15 ವರ್ಷ ನಡೆದು ಮತ್ತು ಇನ್ನೂ ಏನೇನು ಹೇಳಿದ್ರು. ಬರೀ ಒಂದೇ ಕೇಸಲ್ಲ, 2-3 ಥರ ಕೇಸ್ಗಳೆಲ್ಲ ಸೇರಿಕೊಂಡು ನನಗೆ ಬಂದು ನನಗೆ ಅದರಿಂದ ಪರಿಹಾರ ಅಂತ ನಾನು ಬರೋದೇ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ. 12 ಲಕ್ಷ ರೂಪಾಯಿ ಬಂತು. ನಮ್ಗೆ ಅಷ್ಟೇ, ನಮಗೆ ಅಂತಲ್ಲ, ನಮ್ಮ ಜೊತೆ ಇಲ್ಲಿ ಇದ್ದಂಥವ್ರದ್ದೆಲ್ಲ ಸೇರಿ ನಮಗೆ ಯಾರ್ಯಾರು ಇದ್ದರು ಅವ್ರಿಗೆಲ್ಲ ಕೂಡ 12 ಲಕ್ಷ ಬಂತು. ಅವಾಗ ನನಗೆ ಕಾಲೇ ಮುರಿದೋಗ್ಬಿಟ್ಟಿತ್ತು ಅವಾಗ. ಆಮೇಲೆ ಎಲ್ಲ ಫ್ರ್ಯಾಕ್ಚರ್ ಎಲ್ಲ ಮಾಡಿಸ್ಕೊಂಡು ಒಂದು 2 ವರ್ಷ ಆದಮೇಲೆ ನಾನು ಚೆನ್ನಾಗಾದೆ. ನನಗೆ ಅವಾಗ 15 ವರ್ಷದ ಹಿಂದೆ. ಬಟ್ ಹೇಗೋ ಬಂತು. ಇನ್ನೂ 2-3 ಇದು ಯಾವುದಾದ್ರು ಮೂಲಗಳಿಂದ ಬಂತು ಅಂತಂದರು. ಖುಷಿ ಆಯಿತು. ಹಾಗಾಗಿ ನಿಮಗೆ ಆ ರೀತಿ ವೃಷಭ ರಾಶಿಯವರಿಗೆ ಯಾವುದೋ ರೀತಿಯಾದಂಥ ಒಂದು ಹಣ ಬರುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ, ಈ ಕೆಲವೊಂದಾರು ವ್ಯಕ್ತಿಗಳನ್ನು ಯಾರೋ ತುಂಬ ನಿಮಗೆ ಕ್ಲೋಸ್ ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ದೂರ ಇಡಬೇಕು ಆ ವ್ಯಕ್ತಿಗಳನ್ನು, ಗೊತ್ತಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಜವಾಬ್ದಾರಿ ವಹಿಸಬೇಡಿ. ಅಂದರೆ ನಿಮಗೆ ಮೇಲೆ ಸ್ವಲ್ಪ ಲೈಟಾಗಿ ಡೌಟ್ ಇರುತ್ತೆ ಅಂದ್ಕೊಳ್ಳಿ. ಆ ವ್ಯಕ್ತಿ ಮೇಲೆ ಅಪ್ಪಿತ ಒಂಚೂರು ಡೌಟ್ ಇದ್ರೂ ಕೂಡ ಅವರ ಮೇಲೆ ಯಾವುದೇ ರೀತಿಯಿಂದ ಜವಾಬ್ದಾರಿ, ಹಣಕಾಸು ವಿಚಾರಗಳನ್ನು ಜವಾಬ್ದಾರಿ ಕೊಡೋದನ್ನು ಮಾಡೋಕ್ಕೆ ಹೋಗಬೇಡಿ. ಅದು ದೂರದಲ್ಲಿ ನಿಂತ್ಕೊಂಡು ಆ ವ್ಯಕ್ತಿನ ನೀವು ಅಬ್ಸರ್ವ್ ಮಾಡಿ. ಈ ಒಂದು ತಿಂಗಳು ಏನಂತಂದರೆ ಆಗಸ್ಟ್ ತಿಂಗಳಲ್ಲಿ ಶತ್ರು ಬಾಧೆ ವಿಪರೀತ. ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತಂದರೆ, ಶತ್ರುಗಳು ನಿಮ್ಮ ಇಷ್ಟು ದಿನ ಬೆನ್ನಿಂದೆ ನಿಂತ್ಕೊಂಡು ಚೂರಿ ಆಗ್ತಾಯಿದ್ರು, ಇವಾಗ ನೇರವಾಗೇ ಬಂದು ಅಟ್ಯಾಕ್ ಮಾಡ್ತಾರೆ. ಸೊ ಅದನ್ನೆಲ್ಲ ನೀವು ಎದುರಿಸ್ಬೇಕು. ಅದಕ್ಕೆ ಪರಿಹಾರ ಹೇಳ್ತೀನಿ. ಇವೇನು ಮಾಡಬೇಕು ಅಂತ ರಮ್ ಬೀಜ ಮಂತ್ರವನ್ನು ನಿಮಗೆ ಹೇಳಬೇಕು. ರಮ್ 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 ಅಂತ ಪ್ರತಿದಿನ 108 ಸರಿ, ಕೇವಲ 2 ನಿಮಿಷ ಆಗುತ್ತೆ ಅಷ್ಟೇ. ರಮ್ 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 2 ನಿಮಿಷನೂ ಆಗಲ್ಲ ನೋಡಿ. ರಮ್ 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 ನೋಡಿ 21 ಸರಿ ಆಗೋಯ್ತು. ಈ ಥರ ಹೇಳ್ಕೊಂಡು ನೀವು ಯಾವುದೇ ರೀತಿಯ ಶತ್ರುಗಳು ನಿಮಗೆ ಟಚ್ಚು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ,
ಪ್ರಯಾಣ ಯೋಗ ಇದೆ, ತುಂಬ ವಿಶೇಷ ದೂರ ಒಂದು ಪ್ರಯಾಣ ಯೋಗ ಇದೆ. ಪ್ರಯಾಣವನ್ನು ಮಾಡ್ತೀರಾ, ತುಂಬ ಖುಷಿ ಪಡ್ತೀರಾ, ಅದರಿಂದ ತುಂಬ ಚೆನ್ನಾಗಾಗತ್ತೆ. ಜೊತೆಗೆ ಇನ್ನೊಂದೇನು ಗೊತ್ತಾ, ಆ ಪ್ರಯಾಣದಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ, ಏನೋ ಒಂಥರ ಆನಂದ, ಏನೋ ಒಂದು ವಸ್ತು ನಡೀತದೆ, ಅದನ್ನು ಕಮೆಂಟ್ ಮಾಡಿ ಕಳಿಸಿ ನನಗೆ, ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ಇನ್ನೇನು ಅಂತಂದರೆ, ಈ ಪ್ರೇಮ ವಿವಾಹ ಅಥವಾ ಲವ್ ಮಾಡ್ತಾ ಇರೋಂಥವ್ರು ಭಾಳಷ್ಟು ಜನ ಕೇಳ್ತಾರೆ, ಕೂಡ ನಾನು ಈ ಥರ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಮದುವೆ ಆಗಬೇಕು, ಇಬ್ಬರು ಒಪ್ಕೊಂಡಿದ್ದೀವಿ, ಮದುವೆ ಆಗಬೇಕು ಅಂತ ಇದ್ದೀವಿ, ಆಗುತ್ತಾ ಇಲ್ವಾ ಹೇಳಿ ಅಂತ. ಈ ಪ್ರೇಮ ಪ್ರೀತಿ ವಿಚಾರದಂತೆ ಪ್ರೇಮಿಗಳು ಯಾರಿರುತ್ತೆ ಅವ್ರಿಗೆ ವಿಫಲ ಆಗುತ್ತೆ, ಯಾವುದೇ ರೀತಿಯಂಥ ಒಂದು ಪ್ರಯೋಜನ ಆಗೋದಿಲ್ಲ ಅಲ್ಲ. ಉದ್ಯೋಗದಲ್ಲಿ ಹೊಸ ರೀತಿಯಂಥ ಒಂದು ಜವಾಬ್ದಾರಿ ಸಿಗುತ್ತದೆ ಹೇಳಿ, ಉದ್ಯೋಗದಲ್ಲಿ ಹೊಸ ರೀತಿಯಂಥ ಒಂದು ಜವಾಬ್ದಾರಿ ಸಿಗುತ್ತೆ. ಆ ಜವಾಬ್ದಾರಿನ ತಗೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗತ್ತೆ. ಇನ್ನೊಂದು ಖರ್ಚು ಹಾಗೆ ಮಾಡಿಬಿಡ್ತೀರ. ನೀವು ಏನೇ ಮಾಡೋದು ಒಂದಲ್ಲ 10 ಸರಿ ಯೋಚನೆ ಮಾಡಿ ನೀವು ಖರ್ಚನ್ನು ಮಾಡಿ, ಇಲ್ಲಾಂತ ದೊಡ್ಡ ಸಮಸ್ಯೆ ಆಗುತ್ತೆ. ಇರೋ ಬರೋದೆಲ್ಲ ಕಳ್ಕೊಬಿಡ್ತೀರ, ಖರ್ಚು ಮಾಡ್ಕೊಬಿಡ್ತೀರ ಗೊತ್ತಲ್ಲ. ಇನ್ನೊಂದು, ನಿಮಗೆ ಯಾವುದು ಒಂದು ದೇವ್ರನ್ನ ಪೂಜೆ ಮಾಡೋದು ಒಳ್ಳೇದಾಗುತ್ತೆ ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಿ, ಸೂಪರ್ ಆಗುತ್ತೆ. ನೀವು ಕೇಳಿದೆಲ್ಲ ಕೊಟ್ಬಿಡ್ತಾನೆ. ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇತ್ತು ಅಂತ, ದೊಡ್ಡ ಬಿಸ್ನೆಸ್ ಮಾಡ್ತಾ ಅಂದರೆ ಕೋಟ್ಯಾಧೀಶ್ವರತೆ ಆಗ್ಬಿಡ್ತೀರ, ಕೋಟ್ಯಾಧಿಪತಿಗಳಾಗ್ತೀರ ಅಂತ ಒಂದು ಲಕ್ಕು ಬರೆದು ತುಂಬ ಚೆನ್ನಾಗಾಗತ್ತೆ. ನಾಯಿಗೆ ಊಟಕ್ಕೆ ಹಾಕ್ಬಿಡಿ, ಅನ್ನನೋ ಚಪಾತಿನೋ ರೊಟ್ಟಿನೋ ಬ್ರೆಡ್ಡೋ ಗೊತ್ತಲ್ಲ. ಶನಿವಾರ, ಗುರುವಾರ ಮತ್ತು ಸೋಮವಾರ ಈ 3 ದಿನದಲ್ಲಿ ಯಾವ ದಿನ ಹಾಕಿ ಫಸ್ಟ್ ಕ್ಲಾಸ್ ಆಗುತ್ತೆ, ನಿಮ್ದು ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. 3ನೇ ವ್ಯಕ್ತಿಯಿಂದ ತೊಂದರೆ ಆಗೋದು, ತುಂಬ ಕೇರ್ಫುಲ್ ಆಗಿರಿ. ಮತ್ತು ಕುಲದೇವರನ್ನು ನೀವು ನೆನೆಸ್ಕೊಳ್ಳಿ, ಕುಲದೇವರನ್ನು ನೀವು ಮರೆಯದೆ ನೆನೆಸ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಮತ್ತು ಧ್ಯಾನ ಮಾಡಿ, ಪೂಜೆ ಮಾಡಿ, ಎಲ್ಲ ಮಾಡಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 11ನೇ ತಾರೀಕಿಂದ 18ನೇ ತಾರೀಕುವರೆಗೂ ತುಂಬ ಕೇರ್ಫುಲ್ ಆಗಿರಿ. ನಂಬಿದವರೇ ಮೋಸ ಮಾಡಿಬಿಡ್ತಾರೆ, ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗಬೇಡಿ. ಜೊತೆಗೆ ಇನ್ನೊಂದೇನಂತಂದರೆ ಪ್ರಭಾವಿ ವ್ಯಕ್ತಿಗಳು ನಿಮ್ಮನ್ನು ದುಡಿಸ್ಕೊಳ್ಳುವಂಥದ್ದು, ನಿಮ್ಮನ್ನು ಉಪಯೋಗಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ, ತುಂಬ ಕೇರ್ಫುಲ್ ಆಗಿರಿ ಗೊತ್ತಲ್ಲ. ಸಾಧ್ಯ ಆಯಿತು ಅಂದರೆ, ಸಾಧ್ಯ ಆಯ್ತು ನೀವು ಮಾಡಲೇಬೇಕು. ನೀವು ಲಲಿತ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಹೆಣ್ಮಕ್ಳು, ಲಲಿತ ಸಹಸ್ರನಾಮ ಗಂಡು ಮಕ್ಕಳು, ವಿಷ್ಣು ಸಹಸ್ರನಾಮ ನೀವು ಓದಿ, ಸಾಧ್ಯ ಆಯಿತು ಅಂತ ಅಕಸ್ಮಾತ್ ಆಗಿಲ್ಲ ಅಂತಂದರೆ ಕೇಳಿ ಮಲ್ಕೋಬೇಕಾದ್ರೆ ಒಂದು ಹಾಡು ಹಾಕ್ಕೊಂಡು ಅದನ್ನು ಸಹಸ್ರನಾಮ ಕೇಳ್ಕೊಂಡು ಮಲ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗುತ್ತೆ, ತುಂಬ ಚೆನ್ನಾಗುತ್ತೆ, ಅನುಕೂಲ ಆಗುತ್ತೆ, ಲಕ್ ಬರುತ್ತೆ, ಅದೃಷ್ಟ ಚೇಂಜ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. ಆಸ್ತಿ ನಷ್ಟ ಆಗುತ್ತೆ, ಇರೋಂಥ ಒಡವೆಗಳನ್ನು ಅಡ ಇಡುವಂಥ ಪರಿಸ್ಥಿತಿ ಬರುತ್ತೆ, ಸಾಲ ಮಾಡುವಂಥ ಪರಿಸ್ಥಿತಿ ಬರುತ್ತೆ, ದುಡ್ಡು ಬರುತ್ತೆ, ಆದರೆ ಖರ್ಚು ಮಾಡ್ಕೊಂಡು ಸಾಲ ಮಾಡುವಂಥ ಪರಿಸ್ಥಿತಿ ಬರುತ್ತೆ, ಹುಷಾರಾಗಿರಿ. ಜೊತೆಗೆ ಏನಂತಂದರೆ ವಾಹನ ಸಂಬಂಧಪಟ್ಟಂಥ 2 ವೀಲರ್ ಓಡಿಸುವಂಥವ್ರು ತುಂಬ ಕೇರ್ಫುಲ್ ಆಗಿರಿ. ಬೀಳುವಂಥದ್ದು, ಜಾರು ಬೀಳುವಂಥದ್ದು, ತೊಂದರೆ ಆಗುವಂಥದ್ದು, ನೀವೇ ಬೇರೆಯವ್ರಿಗೆ ಟಚ್ ಮಾಡಿ ಅವ್ರು ನಿಮ್ಗೆ ಜಗಳಕ್ಕೆ ಬರುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ, ತುಂಬ ಕೇರ್ಫುಲ್ ಆಗಿರಿ. ಅದೆಲ್ಲ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಆಗ್ನೇಯ ಮೂಲೆಯಲ್ಲಿ ಇವೇನು ಮತ್ತು ಕಡಲೆಕಾಳನ್ನು ಒಂದು ಕೆಂಪು ಬಟ್ಟೆ ಅಥವಾ ಹಸಿರು ಬಟ್ಟೆಲೆ ಕಟ್ಟಿ ಇಟ್ಬಿಡಿ, ತುಂಬ ಚೆನ್ನಾಗಾಗುತ್ತೆ. ಸಕ್ಕರೆಯನ್ನು ದಾನ ಕೊಡಿ, ಫಸ್ಟ್ ಕ್ಲಾಸ್ ಆಗುತ್ತೆ, ಒಳ್ಳೆಯದಾಗುತ್ತೆ. ದೇವರಿಗೆ ರೋಸ್ ಹೂವನ್ನು ತೊಗೊಂಡೋಗಿ ಅರ್ಪಿಸಿ, ಚಿಕ್ಕದು ಬಟನ್ ರೋಸ್ ಅಂತ ಬರುತ್ತೆ, ಆ ಥರದ್ದೆಲ್ಲ ಅರ್ಪಿಸಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ ಯಾವುದು ನಿಮಗೆ ತುಂಬ ಲಕ್ಕಿ ನಂಬರ್ ಅಂತಂದರೆ 3 ತುಂಬ ಲಕ್ಕಿ ನಂಬರ್, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ವ್ಯಾಪಾರದಲ್ಲಿರುವಂಥವ್ರು ತುಂಬ ಲಾಭವನ್ನು ಮಾಡ್ಕೋತೀರ, ಅಧಿಕವಾದಂಥ ಒಂದು ಆದಾಯ ಬರುತ್ತೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಬರುತ್ತೆ, ನಿಮ್ಮ ಮೇಲೆ ಒಂದು ನಿರಾಸೆ ಅನ್ನುವಂಥದ್ದು ಹುಟ್ಟುತ್ತೆ. ಕುಟುಂಬಸ್ಥರಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಜಗಳಗಳಂತೂ ಆಗೇ ಆಗುತ್ತೆ. ಅಮಾವಾಸ್ಯೆ ಕಳೆದ ತಕ್ಷಣವೇ ಅಥವಾ ಅಮಾವಾಸ್ಯೆ 4 ದಿನ ಮುಂಚಿತವಾಗಿ ಜಗಳ ಆಗೇ ಆಗುತ್ತೆ, ಬರೆದಿಟ್ಕೊಳ್ಳಿ, ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಯಾವುದಾದ್ರು ಒಂದು ದೇವರ ಸ್ತೋತ್ರವನ್ನು ಪ್ರತಿದಿನ ನೀವು ಜಪ ಮಾಡಿ, ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ವಿಚಿತ್ರವಾದಂಥ ಒಂದು ಕನಸು ಬೀಳುತ್ತೆ, ಥರ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಜೊತೆಗೆ ಇನ್ನೊಂದೇನಂತಂದರೆ ಕೆಲಸಗಳನ್ನ ಪೂರ್ಣಗೊಳಿಸೋಕೆ ಹೋಗ್ತೀರಾ, ಪೂರ್ಣಗೊಳಿಸೋವಂಥ ಪ್ರಯತ್ನ ಮಾಡಿ. 6 ತಿಂಗಳು ವರ್ಷ ಇಲ್ಲಿರೋಂಥ ಪೆಂಡಿಂಗ್ ಇರೋಂಥ ಕೆಲಸ ಕಾರ್ಯಗಳನ್ನು ಪಟ್ಟಂತ ಈ ಒಂದು ತಿಂಗಳಲ್ಲೇ ಮುಗಿಸೋಂಥ ಯೋಗ ಇದೆ, ನೀವು ಮಾಡಿ ಮುಗಿಸ್ಬೇಕು, ಖಂಡಿತ ಒಳ್ಳೆಯದಾಗತ್ತೆ, ಚೆನ್ನಾಗಾಗತ್ತೆ. ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ. ಜೊತೆಗೆ ಇನ್ನೊಂದು ಪ್ರಬಲವಾದಂತಹ ಒಂದು ವಿಚಾರ ಏನು ಅಂತಂದರೆ, ಕಾಗೆಗೆ ಊಟಕ್ಕೆ ಹಾಕಿ ಮಂಗಳವಾರ ದಿನ ತುಂಬ ಒಳ್ಳೆಯ ದಿನ, ಲಕ್ಕಿ ಇದೆ. ನೀವು
ನೋಡಿ, ಭಾಳಷ್ಟು ಜನ ಪ್ರಾಬ್ಲಮ್ಮು ಅಂತ ಓದಾಡ್ತಾ ಇರ್ತಾರೆ. ಗುರುಗಳೇ, ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿದೆ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ತುಂಬ ಪವರ್ಫುಲ್ ಆಗಿರೋಂಥದ್ದು ಅಷ್ಟಲಕ್ಷ್ಮಿ ಯಂತ್ರ. ಅದನ್ನು ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ, ಚೆನ್ನಾಗಾಗ್ತಾ ಬರುತ್ತೆ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಪಡಿಲ್ಲದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಗೆ ತೊಗೋಬೇಕು ಅಂತ ನಿಮಗೆ ವಿವರವಾಗಿ ಹೇಳ್ತಾರೆ, ಗೊತ್ತಲ್ಲ. ಜೊತೆಗಿದೆ, ಖಂಡಿತ ಇದು ತುಂಬ ಲಕ್ ಬರುತ್ತೆ, 100% ಚೆನ್ನಾಗುತ್ತೆ, ವಾಸ್ತುದೋಷ ನಿವಾರಣೆ ಆಗುತ್ತೆ. ಮನೇಲಿ ಇಟ್ಟು ಅಂತ ನಿಮಗೆ ಯಾವುದೇ ರೀತಿಯಿಂದ ಹಣಕಾಸಿನ ಸಮಸ್ಯೆ ಆಗದೇ ಇಲ್ಲ, ಅದಲ್ಲ. ಅಷ್ಟಲಕ್ಷ್ಮಿ ಅಂತ ತುಂಬ ಪವರ್ಫುಲ್ಲು. ನಿಮ್ಮ ಜೀವನನ, ಅದು ಹಣಕಾಸಿನ ಜೀವನ ಕಾಪಾಡೋವಂಥದ್ದೇ ಅಷ್ಟಲಕ್ಷ್ಮಿ ಅಂತ. ಈ ಥರ ಅಷ್ಟಲಕ್ಷ್ಮಿ ಅಂತ ತಗೊಂಡು ಸಾವಿರಾರು ಜನ ಒಳಿತನ್ನು ಕಣ್ಕೋತಾ ಇದ್ದಾರೆ, ಕನಸನ್ನು ನನಸು ಮಾಡ್ಕೋತಾ ಇದ್ದಾರೆ, ಅವರ ಜೀವನದಲ್ಲಿ ಭಾಗ್ಯೋದಯ ಆಗ್ತಾ ಇದೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ವೃದ್ಧರಿಗೆ ಸ್ವಲ್ಪ ಸೇವೆಯನ್ನು ಮಾಡಿ. ಕಡಲೆಕಾಯಿಯನ್ನು ನೀವು ಆದಷ್ಟು ತಿಂದರೆ ಒಳ್ಳೆಯದು. ಕಡಲೆ ಕಾಳನ್ನು ದಾನ ಕೊಡಿ. ಕಡಲೆಕಾಯಿ ಬೀಜ ಅಥವಾ ಹುರಿದಿರೋದಾಗಿರ್ಬೋದು, ಸುಟ್ಟಿರೋದಾಗಿರ್ಬೋದು, ಬೇಯಿಸಿರೋದಾಗಿರ್ಬೋದು ತಿನ್ನಿ. ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ಟು ಮಾರ್ತಾ ಇರ್ತಾರೆ, ತಿನ್ನಿ, ಗೊತ್ತಲ್ಲ. ಬುಧವಾರದ ದಿನ ಇದು ತುಂಬ ತಿಂದರೆ ಒಳ್ಳೆಯದಾಗ್ತಾ ಬರುತ್ತೆ. ಸಜ್ಜಿಗೆಯನ್ನು, ಹೆಣ್ಮಕ್ಳು ಸಜ್ಜಿಗೆಯನ್ನು ನೈವೇದ್ಯಕ್ಕೆ ಇಡಿ, ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗಾಗತ್ತೆ. ಇನ್ನು ನಾವು ಆಧ್ಯಾತ್ಮ ಪಯಣ ಅಂತ ಮಾಡ್ತಾ ಇದ್ದೀವಿ. ನಾವು ಮಹಾರಾಷ್ಟ್ರ ಒಂದು ಆಧ್ಯಾತ್ಮ 3 ಜ್ಯೋತಿರ್ಲಿಂಗದ ದರ್ಶನ, ಶಿರಡಿ ಮತ್ತು ನಾಸಿಕ್ಕು, ಈ ಥರದ್ದೆಲ್ಲ ಒಂದು ಪ್ರಯಾಣನ ಬಳಸ್ತಾ ಇದ್ದೀವಿ. ಸೆಪ್ಟೆಂಬರ್ 1ನೇ ತಾರೀಕು ಖಂಡಿತವಾಗ್ಲೂ ಕೂಡ ನೀವು ಯಾರು ಬರಂಗಿದ್ರೆ ಕೂಡ ನಮ್ಮ ಜೊತೆ ಬರ್ಬೋದು. ಅದ್ಭುತವಾದಂಥ ವಿಸ್ಮಯಕಾರಿಯಾದಂತಹ ಒಂದು ಅಜಂತ, ಎಲ್ಲೋರ ಎಲ್ಲವನ್ನು ನೀವು ನೋಡ್ಬೋದು. ಹಾಗಾಗಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆಧ್ಯಾತ್ಮ ಪಯಣವನ್ನು ನೀವು ನಮ್ಮ ಜೊತೆ ಕಳೀಬೋದು. ಅದನ್ನ ಮಾಡ್ಕೊಳ್ಳಿ. 4 ದಿನದ ಒಂದು ಯಾತ್ರೆ ಆಗಿರುತ್ತೆ. 3 ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಒಂದು ಭಾಗ್ಯ. ಅದು ಒಂದೇ ಸರಿ 3 ಜ್ಯೋತಿರ್ಲಿಂಗ ದರ್ಶನ ಮಾಡ್ತೀವಲ್ಲ, ಅದು ಮಹಾರಾಷ್ಟ್ರದಲ್ಲಿ ಅದು ತುಂಬ. ಮತ್ತು ಶನಿ ದೋಷ ಇರೋಂಥವ್ರಿಗೆ ಶನಿಸಿಂಗ್ನಾಪುರ ದರ್ಶನ ಮಾಡ, ಫಸ್ಟ್ ಕ್ಲಾಸ್. ಆ ಶನಿಸಿಂಗ್ನಾಪುರದಲ್ಲಿ ಬಾಗಿಲುಗಳೇ ಇಲ್ಲ, ಗೊತ್ತಲ್ಲ. ಯಾರು ತೊಂದರೆ ಕೊಟ್ಟಿದ್ರೆ ಅಥವಾ ನಿಮಗೆ ತೊಂದರೆ ಆಗಬಾರದು ಅಂತಂದರೆ, ತೊಂದರೆ ಕೊಟ್ಟಿದ್ರೆ ಹೆಂಗಾರು ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬಿಡಿ. ನಿಮ್ಗೆ ಏನೇ ತಂದು ದೇವರು ಅಲ್ಲೇ ಶಿಕ್ಷೆ ಕೊಟ್ಬಿಡ್ತಾನೆ ಅಲ್ಲಿ, ಗೊತ್ತಲ್ಲ. ಹಾಗಾಗಿ ಮತ್ತು ಅಟ್ಲಿ ಅಲ್ಲಿ ಅರಸ್ಕೊಂಡು ಬಂತು ಅಂದರೆ ನಿಮ್ಗೆ ತೊಂದರೆ ಕೊಟ್ಟಿರೋಂಥವ್ರಿಗೆ ಪರಿಹಾರ ಆಗುತ್ತೆ. ಹಾಗಾಗಿ ತುಂಬ ಒಳ್ಳೆಯ. ಮತ್ತು ಶಿರಡಿ ಸಾಯಿಬಾಬಾನ ಒಂದು ದರ್ಶನ ಮಾಡೋದೇ ಒಂದು ಅದ್ಭುತವಾದಂಥ ಒಂದು ಯೋಗ. ಭಗವಂತ ಕೇಳಿದ್ದನ್ನು ಕೊಡ್ತಾನೆ, ಇಲ್ಲ ಅಂತ ಅನ್ನೋದಿಲ್ಲ. ನೀವು ಅದು ಹೋಗಿ ದರ್ಶನ ಮಾಡ್ಕೊಂಡು ಬಂತಂದರೆ ಸಾಯಿಬಾಬಾ ವ್ರತ ಮಾಡಿದಷ್ಟೇ ನಿಮಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನೀವು ಬರ್ತೀರಲ್ಲ, ಖಂಡಿತವಾಗ್ಲೂ ಬರ್ತೀರಾ, ಬನ್ನಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಆನ್ಲೈನ್ ಕ್ಲಾಸಸ್ಸನ್ನು ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಹಣ ವಶೀಕರಣ, ಜನ ವಶೀಕರಣ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೂ ಇರುತ್ತೆ. ನಮ್ಮದನ್ನು ನೋಡಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತದೆ. ಎಲ್ಲ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ಯೂಟ್ಯೂಬಲ್ಲಾಗಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿರೋ ಅವರು ಈ ಒಂದು ಕಮೆಂಟ್ ಮಾಡಿ ಕಳಿಸಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ನಾನು ಹೇಳಿದ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ಒಳ್ಳೆಯದಾಗ್ತಾ ಬರ್ತದೆ. ಇದು ವಿಶೇಷವಾದಂಥ ಒಂದು ಮಾಸ ಭವಿಷ್ಯ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ